ವಚನಗಳನ್ನು ಮಾತ್ರ ಪೆನ್ನಲ್ಲಿ ಗೀಚ್ಕೊಂಡು, ಆಶೀರ್ವಾದದ ವಚನ ಮಾತ್ರ ಪೆನ್ನಲ್ಲಿ ಗೀಚ್ಕೊಂಡು ಅದನ್ನೇ ಎಲ್ಲಾ ಕಡೆ ಹೋಗಿದ ಕಡೆ ಬೋಧನೆ ಮಾಡಿಕೊಂಡು ಜನರನ್ನ ಮರಳು ಮಾಡಿ ಬೆಂಕಿ ಕೆರೆಗೆ ಹೇಳ್ತಾ ಇದೀವಿ ಬೇರೆ. ಸತ್ಯವೇದ ಗ್ರಂಥದಲ್ಲಿ ಬರೆದಿರುವಂತ ಹಳೆ ಒಡಂಬಡಿಕೆ ಆಶೀರ್ವಾದ ಎಲ್ಲಿಗಂತ, ಅದು ಯಾವ ತರ ಆಶೀರ್ವಾದ, ಹೊಸ ಒಡಂಬಡಿಕೆಯಲ್ಲಿರುವಂತ ಆಶೀರ್ವಾದ ಎಂಥದ್ದು ಅಂತ ಸತ್ಯವಾದದ್ದು ಇರುವುದಿದ್ದ ಹಾಗೆ ಹೇಳದೆ ಅಥವಾ ತಿಳಿಯದೆ ನಾವು ಮಂಕರಾಗಿ ಸಭೆಗೆ ಬರುವಂತಹ ಜನರನ್ನು, ವಿಶ್ವಾಸಗಳನ್ನು ಮಂಕರಾಗಿ ಮಾಡಿ ಬೆಂಕಿ ಕೆರೆಗೆ ತಳ್ತಾ ಇದೀವಿ ನಾವು. ಅರ್ಥ ಮಾಡಿಕೊಳ್ಳಿದ್ದೇವೆ. ಸೇವಕರನ್ನು ನಂಗೆ ಗೌರವ ಇದೆ ಇಲ್ಲ ಅಂತಲ್ಲ, ನೀವು ಮಾಡ್ತಾ ಇರೋ ತಪ್ಪನ್ನು ಅರ್ಥ ಮಾಡಿಕೊಂಡು ಬೋಧನೆಗಳನ್ನು ಬದಲಾಯಿಸಿಕೊಳ್ಳುತ್ತೇವೆ. ಸತ್ಯವನ್ನು ತಿಳಿದುಕೊಳ್ಳಿ, ಆ ಸತ್ಯವನ್ನು ನಮಗೆ ಬಿಡುಗಡೆ ಮಾಡುವುದು. ಯೇಸು ಕ್ರಿಸ್ತನೇ ಜ್ಞಾನದ ನಿಧಿಯಾಗಿದ್ದಾನೆ. ಜ್ಞಾನದ ನಿಧಿ. ಆತನ ಮಾತುಗಳು ಪ್ರಪಂಚವನ್ನು ಬದಲಾಯಿಸುವಂಥ ಮಾತುಗಳು. ಆತನ ಜ್ಞಾನವು ನಿಜವಾಗ್ಲೂ ಆಶ್ಚರ್ಯಕರವಂಥದ್ದು. ಆ ಜ್ಞಾನವನ್ನು ಬಿಟ್ಟು ಲೋಕದ ಜ್ಞಾನದಲ್ಲಿ ಬೆಳೆಸಿ ಜನರನ್ನು, ನಿಮ್ಮ ಮಕ್ಕಳನ್ನು ಹಾಳು ಮಾಡ್ತಾ ಇದ್ದೀರಾ. ಅವರೇ ನಿಮಗೊಂದು ದಿವಸ ನರಕ ತೋರಿಸ್ತಾರೆ. ದೇವರ ಸತ್ಯವನ್ನು ನೀವು ಅವ್ರಿಗೆ ಹೇಳಿಲ್ಲ ಅಂದರೆ ಒಂದು ದಿವಸಕ್ಕೆ ನಿಮಗೆ ವೃದ್ಧಾಶ್ರಮಕ್ಕೂ ಅಥವಾ ನಿಮ್ಗೆ ಹೊಡೆದಿ ಸಾಯಿಸ್ತಾರೆ ಅವರು. ಯಾಕೆ ಹೇಳಿ? ನಾಸ್ತಿಕರಾಗ್ತಾರೆ. ದೇವರಿಲ್ಲ. ನೀವು ಓದೋರು ಅನೇಕರು ನಾಸ್ತಿಕರ ದೇವರಿಲ್ಲ ಅಂತಾರೆ. ದೊಡ್ಡ ಓದಿರೋರು, ವಿದ್ಯೆ ಕಲ್ತಿರೋರು ನಾಸ್ತಿಕರಾಗ್ಬಿಟ್ಟಿದ್ದಾರೆ.